ರಂಜಾನ್ ತಿಂಗಳು ಇಸ್ಲಾಂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಗೌರವನೀಯ ತಿಂಗಳಾಗಿದೆ. ಇದು 9ನೇ ತಿಂಗಳು. ಈ ತಿಂಗಳಲ್ಲಿ ಮುಸ್ಲಿಮರು ಉಪವಾಸ ಆಚರಿಸುತ್ತಾರೆ. ಉಪವಾಸವು ಪ್ರತಿಯೊಬ್ಬ ಪ್ರಾಪ್ತವಯಸ್ಕ ಮುಸ್ಲಿಮನಿಗೂ ಕಡ್ಡಾಯವಾಗಿದೆ. ರಂಜಾನ್ ತಿಂಗಳಲ್ಲಿ ಪವಿತ್ರ ಕುರ್ಆನ್ ಅವತರಣೆಯಾಗಿದೆ. ಕುರ್ಆನ್ ಮಾನವಕುಲಕ್ಕೆ ಸರಿಯಾದ ಮಾರ್ಗದರ್ಶನ ನೀಡುವ ದಿವ್ಯ ಗ್ರಂಥವಾಗಿದೆ. ಆದ್ದರಿಂದ ರಂಜಾನ್ ತಿಂಗಳು ಭಕ್ತಿ ಮತ್ತು ಆತ್ಮಪರಿಶೀಲನೆಯ ತಿಂಗಳಾಗಿ ಪರಿಗಣಿಸಲಾಗುತ್ತದೆ. ಉಪವಾಸವು ಕೇವಲ ಊಟ ಮತ್ತು ಪಾನೀಯಗಳಿಂದ ದೂರ ಇರುವುದಲ್ಲ, ಕೆಟ್ಟ ಆಲೋಚನೆಗಳು, ಸುಳ್ಳು, ಜಗಳಗಳಿಂದ ಮತ್ತು ಕೆಟ್ಟ ಕೃತ್ಯಗಳಿಂದ ದೂರವಿರುವುದು ಮುಖ್ಯ ಆಗಿದೆ. ಉಪವಾಸದಿಂದ ಮಾನವನಲ್ಲಿ ಸಹನೆ, ನಿಯಂತ್ರಣ, ಆತ್ಮಶುದ್ಧಿ ಮತ್ತು ದಯೆ ಬೆಳೆಸುತ್ತದೆ. ಬಡವರ ಸಂಕಷ್ಟವನ್ನು ಅರಿಯಲು ಇದು ಸಹಾಯಕವಾಗುತ್ತದೆ. ರಂಜಾನ್ ಮಾಸದಲ್ಲಿ ರಾತ್ರಿ ವಿಶೇಷ ತರವಿ ನಮಾಜ್ ಸಲ್ಲಿಸಲಾಗುತ್ತದೆ. ಮಸೀದಿಗಳಲ್ಲಿ ಕುರ್ಆನ್ ಪಠಣ ನಡೆಯುತ್ತದೆ. ಈ ತಿಂಗಳಲ್ಲಿ ಜಕಾತ್ ಮತ್ತು ದಾನಧರ್ಮಕ್ಕೆ ವಿಶೇಷ ಮಹತ್ವವಿದೆ. ಬಡವರಿಗೆ ಸಹಾಯ ಮಾಡುವುದರಿಂದ ಸಮಾಜದಲ್ಲಿ ಸಮಾನತೆ ಮತ್ತು ಸಹೋದರತ್ವ ಬೆಳೆಸುತ್ತದೆ. ರಂಜಾನ್ನ ಕೊನೆಯ 10 ದಿನಗಳಲ್ಲಿ ಇರುವ ವಿಶೇಷ ರಾತ್ರಿ ಲೈಲತುಲ್ ಖದರ್ ಅತ್ಯಂತ ಪವಿತ್ರವಾಗಿದೆ. ಈ ರಾತ್ರಿ ಮಾಡಿದ ಪ್ರಾರ್ಥನೆಗಳಿಗೆ ಅಪಾರ ಪ್ರತಿಫಲ ದೊರೆಯುತ್ತದೆ ಎಂದು ನಂಬಲಾಗಿದೆ. ರಂಜಾನ್ ತಿಂಗಳು ಮುಗಿದ ನಂತರ ಈದ್ ಉಲ್ ಫಿತರ್ ಹಬ್ಬವನ್ನು ಸಂತೋಷದಿಂದ ಆಚರಿಸಲಾಗುತ್ತದೆ. ಹೀಗಾಗಿ ರಂಜಾನ್ ತಿಂಗಳು ಭಕ್ತಿ, ತ್ಯಾಗ, ಸಹನೆ ಮತ್ತು ಮಾನವೀಯತೆಯ ಮಹತ್ವವನ್ನು ಸಾರುವ ಪವಿತ್ರ ಕಾಲವಾಗಿದೆ. ಇದು ವ್ಯಕ್ತಿಯ ಜೀವನವನ್ನು ಶ್ರೇಷ್ಠ ಮಾರ್ಗದತ್ತ ನಡೆಸುವ ಶಕ್ತಿಯನ್ನು ನೀಡುತ್ತದೆ.